ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಂಗಳೂರಿನಲ್ಲಿ ಒಬ್ಬ ಸೈಕೋಪಾತ್ ಪತಿರಾಯ ಬೆಡ್ರೂಮ್ನಲ್ಲೇ ಸೀಕ್ರೆಟ್ ಕ್ಯಾಮೆರಾ ಫಿಕ್ಸ್ ಮಾಡಿದ್ದ. ಪತ್ನಿ ಜೊತೆಗಿನ ಲೈಂಗಿಕ ಕ್ರಿಯೆಯನ್ನು ರೆಕಾರ್ಡ್ ಮಾಡಿಕೊಂಡಿದ್ದಾನೆ ಈ ಪಾಪಿ. ಅದನ್ನೇ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದು ಪತಿ ವಿರುದ್ಧ. ಪತ್ನಿಯಿಂದಲೇ ಈಗ ಪೊಲೀಸರಿಗೆ ದೂರು ದಾಖಲಾಗಿದೆ. ಪತಿ ಸೈಯದ್ ಇನಾಮಲ್ ಹಕ್ ವಿರುದ್ಧ ದೂರು ದಾಖಲಾಗಿರೋದು. ಖಾಸಗಿ ವಿಡಿಯೋ ಇಟ್ಕೊಂಡು ಪತ್ನಿಗೆ ಬ್ಲಾಕ್ ಮೇಲ್ ಮಾಡಿರುವಂತಹ ಆರೋಪ. ಸ್ನೇಹಿತರೊಂದಿಗೆ ಮಲಗುವಂತೆ ಒತ್ತಾಯ ಮಾಡ್ತಿದ್ದ ಇರುವಂತಹ ಆರೋಪ ಕೇಳಿಬರ್ತಾ ಇದೆ. ಪತ್ನಿಯ ಖಾಸಗಿ ವಿಡಿಯೋವನ್ನ ತನ್ನ ಸ್ನೇಹಿತರಿಗೆ ಹಂಚಿರುವಂತಹ ಆರೋಪ ಈ ಪಾಪಿ ಪತಿಯ ಮೇಲಿದೆ. ದುಬೈನಲ್ಲಿರುವಂತಹ ತನ್ನ ಸ್ನೇಹಿತರಿಗೆ ಆ ವಿಡಿಯೋವನ್ನ ಫೋಟೋಗಳನ್ನ ಈತ ಶೇರ್ ಮಾಡ್ತಿದ್ದಂತೆ. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಮದುವೆಯಾಗಿತ್ತು ಈ ಜೋಡಿ. ಆದರೆ ಈ ಸೈಕೋಪಾತ್ ಇನಾಮುಲ್ ಈಗಾಗಲೇ ಮದುವೆಯಾಗಿತ್ತಂತೆ ಈತನಿಗೆ. ಇದು ಎರಡನೇ ಮದುವೆ. ಆಕೆಗೆ ತಿಳಿಸದೆ ಎರಡನೇ ಮದುವೆಯಾಗಿದ್ದಾನೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಈಗ ಪತ್ನಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಮದುವೆಯಾಗಿದ್ದಂತಹ ಮಹಿಳೆ ಪತಿಯಿಂದಲೇ ಆದಂತಹ ಈ ದೌರ್ಜನ್ಯದ ವಿರುದ್ಧ ಈಗ ದೂರು ಕೊಟ್ಟಿದ್ದಾರೆ. ಇನಾಮುಲ್ ಮೊದಲೇ ಮದುವೆಯಾಗಿದ್ದ, ಆದರೆ ಆ ಮದುವೆಯ ವಿಚಾರವನ್ನ ತಿಳಿಸದೆ ಎರಡನೇ ಮದುವೆಯನ್ನಾಗಿದ್ದ. ಜೊತೆಗೆ ಆ ಪತ್ನಿಯ ಜೊತೆಗಿನ ಲೈಂಗಿಕ ವಿಡಿಯೋವನ್ನ ಮಾಡಿಕೊಂಡು ಅದನ್ನ ಸ್ನೇಹಿತರಿಗೆ ಹಂಚ್ತಾ ಇದ್ದ ಅನ್ನುವಂತಹ ಆರೋಪ. ಆರೋಪಿ ಸಂಬಂಧಿಯಿಂದಲೂ ಲೈಂಗಿಕ ಕ್ರಿಯೆಗೆ ಒತ್ತಾಯ. ಸಂಬಂಧಿ ವಸೀಂ ಬೋಕಾರಿ ವಿರುದ್ಧವೂ ಕೂಡ ಮಹಿಳೆ ಆರೋಪಿಸಿದ್ದಾರೆ. ಸಂತ್ರಸ್ತೆಯ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ, ಕೆಟ್ಟ ಸನ್ನೆ ಮಾಡಿದಂತಹ ಆರೋಪವೀಗ ದಾಖಲಾಗಿದೆ. ಎಫ್ಐಆರ್ ಪ್ರತಿ ಕೂಡ ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಕಾಸ್ ಈಗ ಸಂಪರ್ಕದಲ್ಲಿದ್ದಾರೆ. ವಿಕಾಸ್, ಈ ಪಾಪಿ ಪತಿ ತನ್ನ ಪತ್ನಿಗೆ ಈ ರೀತಿ ದೌರ್ಜನ್ಯವನ್ನ ಎಸಗ್ತಾ ಇದ್ದ ಅಂತಂದ್ರೆ ಯಾವಾಗಿನಿಂದ ಈ ಸಮಸ್ಯೆ ಕಾಡ್ತಾ ಇತ್ತು ಆ ಪತ್ನಿಗೆ? ಜೊತೆಗೆ ಆಕೆ ದೂರಿನಲ್ಲಿರುವಂತಹ ಪ್ರಮುಖ ಅಂಶಗಳೇನು ಅಂತ? ಎಸ್ ಪ್ರತಿಮಾ, ಏನು ಪತ್ನಿಯ ಖಾಸಗಿ ವಿಡಿಯೋವನ್ನ ಇಟ್ಕೊಂಡು ಪತಿಯೇ ಬ್ಲಾಕ್ ಮೇಲ್ ಮಾಡಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿರುವಂತದ್ದು. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಮದುವೆ ಆಗಿದ್ದಂತಹ ಮಹಿಳೆ ಸೈಯದ್ನೊಂದಿಗೆ ಆಕೆ ಮದುವೆ ಆಗಿರ್ತಾಳೆ. ಮದುವೆಯ ನಂತರದಲ್ಲಿ ಆಕೆ ಬೆಡ್ರೂಮ್ ನಲ್ಲಿನೇ ಒಂದು ಸೀಕ್ರೆಟ್ ಕ್ಯಾಮ್ರಾವನ್ನ ಇಟ್ಟು ಅದರಲ್ಲಿ ವಿಡಿಯೋವನ್ನ ರೆಕಾರ್ಡ್ ಮಾಡ್ಕೊಂಡಿರ್ತಾನೆ. ಕೆಲ ದಿನಗಳ ನಂತರದಲ್ಲಿ ಆ ವಿಡಿಯೋವನ್ನ ಆಕೆಗೆ ತೋರಿಸಿ ತನ್ನ ಸ್ನೇಹಿತರೊಂದಿಗೂ ಕೂಡ ನೀನು ಲೈಂಗಿಕವಾಗಿ ಅವರಿಗೆ ಸಹಕರಿಸಬೇಕು ಅಂತಕ್ಕಂಥ ಬೆದರಿಕೆ ಮತ್ತು ಒತ್ತಾಯವನ್ನ ಕೂಡ ಹೇರಿರ್ತಾನೆ. ಆಕೆ ಒಪ್ಪದೇ ಇದ್ದ ಸಂದರ್ಭದಲ್ಲಿ ಸುಮಾರು ಜನ ಸ್ನೇಹಿತರಿಗೆ, ಅಂದ್ರೆ ದುಬೈನಲ್ಲಿರ್ತಕ್ಕಂಥ ತನ್ನ ಸ್ನೇಹಿತರಿಗೆ ಆ ವಿಡಿಯೋಗಳನ್ನು ಕೂಡ ಶೇರ್ ಮಾಡಿದ್ದ. ಮತ್ತು ಜೊತೆಗೆ ನಾನು ಈಗಾಗಲೇ 19 ಮಹಿಳೆಯರ ಜೊತೆಯಲ್ಲಿ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದೀನಿ, ನೀನ್ ಬಿಟ್ಟು ಹೋಗೋದಾದ್ರೆ ಹೋಗು, ನಾನು ನಿನಗೆ ಡಿವೋರ್ಸ್ ಅನ್ನ ಕೊಡ್ತೀನಿ, ನನ್ನ ಜೊತೆ ಇರಬೇಕು ಅಂತ ಅನ್ನೋದಾದ್ರೆ ನನ್ನ ಸ್ನೇಹಿತರೊಂದಿಗೆ ನೀನು ಸಹಕರಿಸಬೇಕು ಅಂತಕ್ಕಂತಹ ಒಂದು ಬೆದರಿಕೆಯನ್ನು ಕೂಡ ಆಯ್ತಾ ಸೈಯದ್ ಒಡ್ಡಿರ್ತಾನೆ. ಅಲ್ಲದೆ ಸೈಯದ್ ಸಂಬಂಧಿ ಕೂಡ ಇವರಿಗೆ ಲೈಂಗಿಕವಾಗಿ ದೌರ್ಜನ್ಯವನ್ನ ಎಸಗಿರುವುದು ಇಲ್ಲಿ ಈ ಒಂದು ಪ್ರಕರಣದಲ್ಲಿ ಕಂಡು ಬರ್ತಿರುವಂತದ್ದು. ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮಹಿಳೆ ದೂರನ್ನ ದಾಖಲಿಸಿದಂತೆ ಆರೋಪಿ ಸೈಯದ್ ಸದ್ಯ ಈಗ ಪರಾರಿಯಾಗಿರುವಂತದ್ದು. ಪ್ರತಿಮಾ. ಎಸ್ ವಿಕಾಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.